ಮೃತದೇಹಗಳನ್ನು ಗುರುತಿಸೋದಕ್ಕೆ ಪರದಾಟ ನಡೀತಾ ಇದೆ. ವಯನಾಡ್ನ ಅಪ್ಡೇಟ್ ಕೊಡ್ತಾ ಇದ್ದೀವಿ. ನನ್ನ ಭಾವನ ಮೃತದೇಹ ಇನ್ನೂ ಕೂಡ ಸಿಕ್ಕಿಲ್ಲ ಅನ್ನೋಂಥದ್ದನ್ನ ಕ್ಲೈಮ್ ಮಾಡ್ತಾ ಇದ್ದಾರೆ. ಗುಂಡ್ಲುಪೇಟೆ ತಹಶೀಲ್ದಾರ್ ಕೊಟ್ಟಿರುವಂತ ಮಾಹಿತಿ ಸುಳ್ಳು ಅಂತ ತಹಶೀಲ್ದಾರ್ ರಮೇಶ್ ಬಾಬು ಕೊಟ್ಟಿರೋ ಮಾಹಿತಿ ಸುಳ್ಳು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ರಾಜೇಂದ್ರ ಅವರ ಭಾವ ಮಾದೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೃತದೇಹಗಳನ್ನ ಗುರುತಿಸೋದಕ್ಕೆ ಇದು ಹೌದು ಅಲ್ಲ ಅಂತ ಸಿಕ್ಕಾಪಟ್ಟೆ ಪರದಾಟ ನಡೀತಾ ಇದೆ. ಯಾಕಂತಂದ್ರೆ ಊದ್ಕೊಂಡ್ಬಿಟ್ಟಿರುತ್ತೆ, ಜೊತೆಗೆ 2-3 ದಿನ ಆಗೋಯ್ತು, ಸಂಪೂರ್ಣ ಒಂಥರ ಕೊಳೆತ ಸ್ಥಿತಿನಲ್ಲಿ ಇರುತ್ತೆ. ಹಾಗಾಗಿ ಅದು ಅಷ್ಟು ಸುಲಭ ಅಲ್ಲ ಗುರುತಿಸೋದು. ಸಾಕಷ್ಟು ಕಷ್ಟ ಆಗ್ತಾ ಇದೆ. ಆ್ಯಕ್ಚುಲಿ ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿರ್ತಕ್ಕಂಥ ದೇಹಗಳನ್ನು ಹುಡುಕಿ ತೆಗೆದು ಅದು ಯಾರದ್ದು ಅಂತ ಐಡೆಂಟಿಫೈ ಮಾಡೋದು ಬಹಳ ದೊಡ್ಡ ಹರಸಾಹಸದ ಕೆಲಸ. ಅದು ಈಗ ಅದರಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗ್ತಿರೋದು ಬಹಳ ಸಹಜ ಅಂತಾನೆ ಹೇಳಬೇಕು. ಹಲವು ವರ್ಷಗಳಿಂದ ಚೂರಲ್ಮಲೈನಲ್ಲಿ ವಾಸ ಮಾಡ್ತಾ ಇದ್ದಂತಹ ಈ ರಾಜೇಂದ್ರ ಇವರ ಮನೆಯವರು ಕ್ಲೈಮ್ ಮಾಡ್ತಾ ಇರೋವಂಥದ್ದು, ಅವರು ಏನು ತಹಶೀಲ್ದಾರ್ ಹೇಳಿದಾರಲ್ಲ ಆ ದೇಹ ನಮ್ಮ ಸಂಬಂಧಿದ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಜೇಂದ್ರ ಅವರ ಭಾವ ಮಾದೇಶ್ ಅನ್ನೋರು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ರಾಜೇಂದ್ರ ಹಾಗೂ ರತ್ನಿ ದಂಪತಿಗಳು ಕಳೆದ ಹಲವು ವರ್ಷಗಳಿಂದಲೂ ಕೂಡ ಒಳ್ಳಗ ಗ್ರಾಮದಲ್ಲಿ ಕೂಡ ಚೂರಲ್ಮಲೆ ಗ್ರಾಮದಲ್ಲಿ ವಾಸವಾಗಿದ್ದರು. ದೃಶ್ಯ ಗಮನಿಸ್ತಾ ಇರ್ಬೋದು. ಈಗ ಚಾಮರಾಜನಗರದಲ್ಲಿ ಬಂದಿರುವಂಥ ಯಳಂದೂರು ತಾಲೂಕಿನಲ್ಲಿರುವಂತಹ ಮಾದೇಶ್ ಅವರು ಇವರ ಕುಟುಂಬಸ್ಥರು ಕೂಡ ಈಗ ಇಲ್ಲಿಗೆ ಬಂದಿದ್ದಾರೆ. 2 ಫೋಟೋಗಳಲ್ಲಂದರೆ ಅವರ ಅಕ್ಕ ಭಾವ ಇರುವಂತಹ 2 ಫೋಟೋಗಳು ತೆಗೆದುಕೊಂಡು ಈಗಾಗಲೇ ಈ ಸ್ಥಳಕ್ಕೆ ಬಂದಿದ್ದಾರೆ. ಈಗಾಗಲೇ ನೆನ್ನೆ ಕೂಡ ರಮೇಶ್ ಬಾಬು ಅದೇ ತಹಸೀಲ್ದಾರ್ ಬಂದಿದ್ದರು. ಅವರು ಈ ರಾಜೇಂದ್ರ ಅವರ ಶವ ಸಿಕ್ಕಿದೆ, ಅದೆಲ್ಲ ನಾವು ಅಂತ್ಯ ಸಂಸ್ಕಾರ ಮಾಡಿದ್ದೇವೆ ಅಂತೇಳಿ ಒಂದು ಪತ್ರಿಕಾ ಪ್ರಕಟಣೆ ಕೂಡ ಹೊರಡಿಸಿದ್ರು. ಆದರೆ ಈಗ ಸದ್ಯ ಅವರ ಕುಟುಂಬಸ್ಥರು ಶವವನ್ನು ಹುಡುಕಿ ಕೊಡಿ ಅಂತೇಳಿ ಈಗಾಗಲೇ ಆಸ್ಪತ್ರೆ ಮುಂಭಾಗಕ್ಕೆ ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀರಿ ಮಾದೇಶ್ ಅವ್ರನ್ನ. ಸರ್, ಈಗ ನೆನ್ನೆ ಬಾಡಿ ಸಿಕ್ತು ಅಂತ ಹೇಳಿದ್ರು ಸರ್, ಅದು ನೆನ್ನೆ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಸರ್. ಕರೆ ನಮ್ಮ ಪಕ್ಕದಲ್ಲಿರೋ ಮನೆಯವರು ಇವರೆಲ್ಲ ಒಟ್ಟಿಗೆ ಇದ್ದರು. ಅವರು ಇವ್ರ ಥರನೇ ಸ್ವಲ್ಪ ಒಂದು ಅರ್ಧ ಅಡಿ ಹೆಚ್ಚು ಕಡಿಮೆ ಅವರು ಹೈಟ್ ಇತ್ತು. ಅದಕ್ಕೆ ಅವ್ರಿಗೂ ಸ್ವಲ್ಪ ಡಿಫ್ರೆಂಟ್ ಇದಕ್ಕೆ ಅವ್ರ ಮಗಳು ಬಂದು ಇದು ನಮ್ಮ ತಂದೆ ಅಂತ ಹೇಳ್ಕೊಂಡು ಯಾವುದೋ ಒಂದು ಗುರುತು ಹಿಡ್ಕೊಂಡು ಅವರು ನೆನ್ನೆ ಅವ್ರ ಬಾಡಿ ಐಡೆಂಟಿಫೈ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ. ಈಗ ನಮ್ಮ ಭಾವಂದು ಬಂದಿಲ್ಲ, ಅಕ್ಕವ್ರದ್ದು ಇನ್ನೂ ಸಿಕ್ಕಿಲ್ಲ. ಅದರಿಂದ ನಾವು ಹುಡುಕಾಟಾಗಿ ಒಂದು 3 ದಿನ ಆಯಿತು. ಕ್ಯಾಂಪಲ್ಲಿ ಎಲ್ಲೋ ಇರ್ತಾರೆ ಅಂತ ನಾವು ತಿಳ್ಕೊಂಡು ಬಂದು ಅಲ್ಲಿ ಬಂದು 2 ಗಂಟೆ 3 ಗಂಟೆ ಹುಡುಕು ಯಾವ ಕ್ಯಾಂಪಲ್ಲಿಲ್ಲೋ ಫೋನ್ ಕಾಲು ಬರ್ತಾಯಿಲ್ಲ. ಅದಕ್ಕೆ ಅವರು ಸುಮಾರು ಹೇಳಿದ್ದಾರೆ ಈ ನೆಲಂಬೂರು ಅನ್ನೋ ಜಾಗಕ್ಕೆ ಎಲ್ಲ ಬಾಡಿಗಳು ಹೋಗಿ ಅಲ್ಲೇ ಸ್ಟೇ ಆಗಿದೆ ಅಂತೆ. ಅಲ್ಲಿಂದ ಇವಾಗ ನೆನ್ನೆ 95 ಬಾಡಿ ಎತ್ತಿದ್ದೀವಿ. ಅದರಲ್ಲಿ 31 ಬಾಡಿ ರಾತ್ರಿ ಬಂದಿದ್ರಲ್ಲಿ ಇವಾಗ ಯಾವುದ್ರಲ್ಲಿ ನೋಡಿದ್ರು ಒಂದೂ ಇಲ್ಲ. ಆಮೇಲೆ ನೋಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಗುರುತು ಸಿಗ್ತಾ ಥರದಲ್ಲಿ ಮುಖ ಎಲ್ಲ ಅಷ್ಟು ಇದಾಗ್ಬಿಟ್ಟಿದೆ. ಏನಪ್ಪ ಅಂದರೆ ಇವಾಗ ಇವತ್ತು ಇನ್ನೂ ಬರೋ ಬಾಡಿಗಳನ್ನು ನೋಡಿ ಇನ್ನು ನಾವು ಇದ್ದ ಮನೆ ಅಲ್ಲೇ ಇದೆಯಾ ಅಂತ ನಾವು ಹೋಗಿ ಅಲ್ಲಿ ಅವ್ರಿಗೆ ಅಡ್ರೆಸ್ ಆ ಜಾಗ ತೋರಿಸ್ಕೊಟ್ರೆ ಅವ್ರಿಗೆ ಅಲ್ಲಿ ಅವ್ರು ಏನಾರು ಅವರು ಸ್ವಲ್ಪ ಇದು ಮಾಡಿ ಮಿಲಿಟ್ರಿ ಅವರು ಮತ್ತು ತೆಗೆದ್ರೆ ಹೊರಗಡೆಗೆ ನೋಡ್ಬೋದು ಅಷ್ಟೇ. ಅಲ್ಲಿ ಗಂಟೆ ನಮ್ಗೆ ಇನ್ನೂ ಏನು ಹೇಳೋಕ್ಕಾಗಿಲ್ಲ. ಅವ್ರ ಕೈಕೊಂಡು ನಿನ್ನೆ ಸಿಕ್ಕಿರುವಂತಹ ರಾಜೇಂದ್ರ ಅವ್ರ ಬಾಡಿ ಅಲ್ವಾ? ಬಾಡಿ ಅಲ್ಲ, ಅದು ಬಾಡಿ ಇಲ್ಲ ಅಂತಂದ್ರೆ ಅವರ ತಂಗಿಯೊಬ್ಬರು ಇದ್ದರು ನಮ್ಮ ಜೊತೆಲೇ. ಅವರು ಕನ್ಫರ್ಮ್ ಮಾಡಲಿಲ್ಲ. ನಮ್ಗೆ 50% ನಾವು ಅವರೇ ಅಂತ ಹೇಳೋದು. ಆದರೆ ಅವರು ನಮ್ಮ ಅಣ್ಣ ಅಲ್ಲ ಅಂತ ಅವರು ಯಾವುದೋ ಒಂದು ಬಾಡಿ ಇದು ನನಗೆ ಗೊತ್ತಾಗಲಿಲ್ಲ ಕರೆಕ್ಟಾಗಿ. ಅವ್ರು ಕಾಲು ನೋಡಬೇಕು ಅಂದರು. ಕಾಲು ನೋಡಿದಾಗಲೂ ಸ್ವಲ್ಪ ಬಿಲ್ಗಳೆಲ್ಲ ಉದ್ದ ಇದ್ದಕ್ಕೆ ಇದು ಅದಲ್ಲ ಅವರು ತುಂಡ ಅಂತ ಬಿಲ್ಗಳಂತ ಹೇಳಿದ ಮೇಲೆ ಅವ್ರ ಕನ್ಫ್ಯೂಷನ್ಗೋಸ್ಕರ ನಾವು ವೆಯ್ಟ್ ಮಾಡೋದು. ಅದರ ಮುಂದೆ ಹೋಗಿ ಇನ್ನೊಬ್ರು ಬಂದು ಅವ್ರ ಮಗಳೇ ಬಂದು ಕನ್ಫರ್ಮ್ ಮಾಡಿ ಅದು ತಗೊಂಡು ಹೋಗಿದ್ದಾರೆ. ರಾತ್ರಿ ತಗೊಂಡು ಹೋಗ್ಬಿಟ್ರು ಬಾಡಿ. ಈಗ ನೀವು ಏನು ಕೇಳಕ್ಕೆ ಬಂದಿದ್ರೆ ಸರಿ ಹೇಳ್ತಾನೆ? ಇಲ್ಲ, ಇವರು ಇನ್ನೂ ಸಿಕ್ಕಿಲ್ಲ. ಇನ್ನು ಬರೋ ಬಾಡಿಗಳಿದೆ, ಅವೆಲ್ಲ ನಾವು ನೋಡಿ ಅದನ್ನು ಐಡೆಂಟಿಫೈ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಅದನ್ನು ನಾವು ಇಲ್ಲಿ ತಗೊಬಂದು ದಫನ್ ಮಾಡಬೇಕು. ಕ್ಯಾಮ್ರಾ ಪರ್ಸನ್ ಸಜ್ಜಿ ಜೊತೆಗೆ ವಿನೋದ್ ಪುಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೆಪ್ಪಾಡಿ. ತಹಸೀಲ್ದಾರ್ ಆಲ್ರೆಡಿ ಈಗ ಅವ್ರ ಬಾಡಿ ಸಿಕ್ಕಿದೆ, ಅಂತ್ಯ ಸಂಸ್ಕಾರ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅದು ಎಲ್ಲ ಸುಳ್ಳು ಮಾಹಿತಿ ಸರ್. ಯಾಕಂದ್ರೆ ನಾವು 3 ದಿನದಿಂದ ಇಲ್ಲೇ ಇದ್ದೀವಿ. ನಮ್ಮ ಅಣ್ಣನವರ ಅತ್ತಿಗೆ ಅಂದರೆ ನಮ್ಮ ಬಾಮೈದನ ಮನೆಯಲ್ಲಿ ನಾವು ಇದ್ದೇವೆ. 3 ದಿನ ಆಯಿತು ಬಂದು. 3 ದಿನದಿಂದ ಅವ್ರ ಮನೇಲಿ ಇದ್ದೇವೆ. ಯಾವ ನ್ಯೂಸ್ಗಳು ಈ ಥರ ತೋರ್ಸೋಕ್ಕೆ ಚಾನ್ಸ್ ಇಲ್ಲ. ಏನಪ್ಪ ಅಂದರೆ ಈ ಥರ ಮಿಸ್ಸಿಂಗ್ ಅಂತ ಮಾತ್ರ ನಾವು ಮೈಸೂರು ನಮ್ಮ ಹುಡುಗರಿಗೂ ನಗರದಲ್ಲಿರೋ ಹುಡುಗರಿಗೆ ಹೇಳಿದ್ವಿ ಅಷ್ಟೇ. ಅವ್ರ ಹೆಸರು ಮಾತ್ರ ತಗೊಂಡು ಇವ್ರು ಫೋಟೋ ಹಾಕಿ ಮಿಸ್ಸಿಂಗ್ ಅಂತ ಮಾತ್ರ ಬಿಟ್ಟಿದ್ದಾರೆ ಅಷ್ಟೇ. ಆದರೆ ಅವ್ರ ಬಾಡಿ ಇನ್ನೂ ಸಿಕ್ಕಿಲ್ಲ. ಇದ್ರಲ್ಲಿ ಬರುತ್ತೆ ಅಂತ ತಹಸೀಲ್ದಾರ್ ಹೇಳಿದ್ರಲ್ಲ, ಮತ್ತೆ ಅವ್ರ ಕೇಳಿದ್ರೆ ಏನು ಅಂತ? ಇಲ್ಲ, ತಹಸೀಲ್ ಬಗ್ಗೆ ಯಾರೋ ಅಲ್ಲಿ ಸುಳ್ಳು ಮಾಹಿತಿ ಅವ್ರಿಗೆ ಕುಂಡಿಸ್ಕೊಂಡು ಅವ್ರ ಹತ್ರ ಹೇಳಿ ಈ ಥರ ಮಾಹಿತಿಗಳು ಕೊಟ್ಟಿದ್ದಾರೆ ಅಷ್ಟೇ. ನಾವು ಇಲ್ಲಿದ್ದೇವೆ, ಎಲ್ಲೂ ಹೋಗಿಲ್ಲ. ಯಾಕಂದ್ರೆ ನಮ್ಮ ಬಗ್ಗೆ ಈಗ ನೀವೇ ಫಸ್ಟ್ ಬಂದಿರೋದು ಇಲ್ಲಿಗೆ. ಕರ್ನಾಟಕದಿಂದ ಬಂದಿರೋ ನ್ಯೂಸ್ ಚಾನಲ್ ಅಂದರೆ ನಿಮ್ದು ಒಬ್ಬರದೇ ಬಂದಿರೋದು ಇಲ್ಲಿಗೆ. ಈಗ ಇಲ್ಲಿ ಗಂಟೆ ಈಗ ಮಾತಾಡಿದ್ರಲ್ಲ, ನೆನ್ನೆ ಸುತ್ತ ನಾವು ನೆನ್ನೆ ಗಂಟೆ ಒಬ್ಬರು ನಾವು ಟೆಚ್ಚೇ ಮಾಡಿಲ್ಲ. ಯಾಕಂದರೆ ಅವ್ರ ಹತ್ರ ಹೋಗಿಲ್ಲ.
ನೆನ್ನೆ ಹುಡ್ಕಾಡೋದು ಆ ಹುಡ್ಕಾಡೋದ್ರ ಮೇಲೆ 10 ಗಂಟೆ ರಾತ್ರಿ 9 ಗಂಟೆ ರಾತ್ರಿ ಆಯಿತು. ನೆನ್ನೆ ಮೊನ್ನೆ 10 ಗಂಟೆ 12 ಗಂಟೆ ಆಯಿತು ಹೋಗಿ ಇಲ್ಲಿಂದ ಅಲ್ಲಿ ಗಂಟೆ ಒಬ್ಬರು ಟಿ ವಿ ಚಾನಲ್ಗೆ ಅಲ್ಲಿ ಒಂದು ಇದಕ್ಕೂ ಹೋಗಿಲ್ಲ ಸರ್. ಅದಕ್ಕೆ ಇವಾಗ ನೀವು ಬಂದ ಮೇಲೆ ಇದೇ ಫಸ್ಟು ನಾವು ಎಲ್ಲರಿಗೂ ನ್ಯೂಸ್ ಕೊಡ್ತಾ ಇರೋದು ಅಷ್ಟೇ. ಮಿಸ್ಸಿಂಗ್ ಅಂತ ಮಾತ್ರ ಬೇಕಾದ್ರೆ ಕೊಟ್ಟಿದ್ದೀವಿ 3 ದಿನದಿಂದ. ಮಿಸ್ ಆಗೋಗಿ ಬಾಡಿ ಸಿಕ್ಕಿಲ್ಲ. ಇನ್ನು ಬರೋ ಬಾಡಿಯಲ್ಲಿ ನೋಡಿ ನಾವು ಕನ್ಫರ್ಮ್ ಮಾಡ್ಕೊಂಡು ಇನ್ನು ಬರೋ ಬಾಡಿಗಳು ಸಿಕ್ಕೋದಿಲ್ಲ ಬಿಡಿ, ಗುರುತು ಸಿಕ್ಕಲ್ಲ. ಆದರೂ ಏನಪ್ಪ ಅಂತಂದ್ರೆ ಒಂದು ಇದು ನಮಗೆ ಆಕಾಂಕ್ಷೆ ಬರುತ್ತೆ, ಸಿಗುತ್ತೆ ಅನ್ನೋ ಒಂದು ಆಸೆಯಲ್ಲಿ ಇದ್ದೀವಿ ಅಷ್ಟೇ. ಸಿಕ್ಕಿದ್ರೆ ನಾವು ದಫನ್ ಮಾಡಿಬಿಟ್ಟು ಹೋಗ್ತೀವಿ ಅಂತ ನಾವು ಹೇಳ್ತೀವಿ ಅಷ್ಟೇ. ಸರ್ ಈಗ ಇವರು ಹೇಳ್ತಾ ಇದ್ರು 6 ತಿಂಗಳಿಂದ ಮನೆ ಕಟ್ಟಿದ್ರು ಅಂತೇಳಿ ಸರ್. ಹೊಸ ಮನೆಗೆ 6 ತಿಂಗಳು ಆಯಿತು ಸರ್ ಹೋಗಿ ನಾವು. ಏನು ಹೇಳ್ತೀರಿ ಸರ್ ಈ ಥರ? ಈ ಕೂಲಿ ಕೆಲಸ ಮಾಡ್ತಿದ್ದಾಗಲೂ ಇದು ಭಯಂಕರವಾಗಿತ್ತು ಸರ್. ನಾವು ಇಲ್ಲೇ ಹುಟ್ಟಿ ಬೆಳೆದಿದ್ರು ಇಷ್ಟು ವರ್ಷಗಳಂತ ನಮ್ಮ ತಂದೆ ತಾಯಿಗಳು ಇರೋ ಕಾಲದಿಂದ ಈ ಥರ ಯಾವುದೂ ಆಗಿರಲಿಲ್ಲ. ನಮ್ಮ ಅಭಿಪ್ರಾಯ ಏನಪ್ಪ ಅಂತಂದರೆ ಇಲ್ಲಿ ಬಂದು ಇವಾಗ JCBಗಳಲ್ಲಿ ಒಂದು ಈಗ ರಿಸಾರ್ಟ್ಗಳು ನೋಡ್ತಿದ್ರೆ ಎಲ್ಲ ಟೂರಿಸ್ಟ್ಗಳೆಲ್ಲ ಆಗಿ ಎಲ್ಲರೂ ಅಲ್ಲಿ ಬಂದ ಮೇಲೆ ಮಣ್ಣು ಗೋರೋದು ಮಾಡೋದು ಎಲ್ಲ ಮಾಡಿ ಮಣ್ಣುಗಳೆಲ್ಲ ಸೆಡ್ಲ್ ಆಗಿಬಿಟ್ಟು ಈ ಥರ ಆಗಿದೆ. ಬೆಟ್ಟ ಕೂಡೋದ್ರೆ ಈ ಕಾಲಗಂಟಲು ಒಂದು 47 ವರ್ಷ ಆಯಿತು ನನಗೆ. ಇಷ್ಟು ವರ್ಷದ ಮಧ್ಯದಲ್ಲಿ ಈ ಥರ ನಾವು ಘಟನೆ ನೋಡೇ ಇಲ್ಲ. ನಮ್ಮ ಪ್ರಪಂಚದಲ್ಲಿ ನೋಡೋಕೆ ಹೋದರೆ ಈ ಥರ ಘಟನೆ ನೋಡೋಕ್ಕೆಲ್ಲ ಆಶ್ಚರ್ಯವಾಗಿದೆ. ಯಾಕೆಂದರೆ ಇಷ್ಟು ಹೆಣಗಳು ಅಲ್ಲೋಗಿ ಸೇರಬೇಕು ಅಂದರೆ ಸುಮಾರು 22 ಕಿಲೋಮೀಟ್ರ್ 25 ಕಿಲೋಮೀಟ್ರ್ ದೂರ ಕೊಂಡೋಗಿದ್ದಾವೆ. ಎಲ್ಲ ಹರ್ಕೊಂಡು ಬೇರೆ ಕಡೆ ಅಂದರೆ ಪೋತುಕಲ್ಲು ಅನ್ನೋ ಜಾಗದಲ್ಲಿ ನಲಂಬೂರು ಡಿಸ್ಟಿಕ್ ಅದು, ಆ ಡಿಸ್ಟಿಕ್ ಹೋಗಿ ಈ ಕೇರಳ ದುರಂತದ ಒಂದೊಂದು ದೃಶ್ಯ ಕೂಡ ಭಯಾನಕ ಅಂತ ನೋಡಕ್ಕೆ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಇರ್ತಕ್ಕಂಥದ್ದು ಮೃತ ದೇಹಗಳನ್ನ ಸಾಲು ಸಾಲು ಮೃತ ದೇಹಗಳನ್ನ ಸೇನಾ ಸಿಬ್ಬಂದಿ ಕ್ಯಾರಿ ಮಾಡ್ತಾ ಇದ್ದಾರೆ, ತಗೊಂಡು ಬರ್ತಾ ಇದ್ದಾರೆ. ಅದನ್ನ ಸೇತುವೆವರೆಗೂ ವಾಹನದಲ್ಲಿ ಒಟ್ಟಾಕೊಂಡು ಗುಡಾಕೊಂಡು ತಗೊಂಡು ಬರ್ತಾ ಇದ್ದಾರೆ. ಎಷ್ಟು ಕಷ್ಟ ನೋಡಿ, ಅದನ್ನ ನೋಡೋದು ಕಷ್ಟ. ಇನ್ನು ರಕ್ಷಣಾ ಕಾರ್ಯ ಮಾಡೋರಿಗೆ ಅವ್ರಿಗೆ ಇನ್ನೆಷ್ಟು ಕಷ್ಟ ಆಗ್ತಾ ಇರಬೇಕು. ಆ ನಂತರ ಸೇತುವೆ ನಂತರ ಅದನ್ನ ಹೊತ್ಕೊಂಡು ಬರ್ತಾ ಇದ್ದಾರೆ. ಮೃತದೇಹಗಳನ್ನು ಒಂದೊಂದಾಗಿ ಹೊತ್ತು ಸಾಗಿಸ್ತಾ ಇದ್ದಾರೆ. ಅದಕ್ಕೆ ಯಾವಾಗಲೂ ಸೇನೆಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಎಂಥ ಒಂದು ಮಾನವೀಯವಾದ ಕೆಲಸ ಮಾಡ್ತಾ ಇದ್ದಾರೆ. ಕಣ್ಣಿಗೆ ಕಾಣೋ ದೇವರು ಅಂತ ಹೇಳ್ಬೋದು ಸೇನಾ ಸಿಬ್ಬಂದಿಗಳನ್ನ. ದೇವರ ನಾಡು ಧ್ವಂಸ ಆಗಿದೆ, ಆದ್ರೆ ಅಂಥ ನೆಲದಲ್ಲೂ ಕೂಡ ನಿಂತು ರಕ್ಷಣಾ ಕಾರ್ಯ ಮಾಡ್ತಾ ಇದ್ದಾರಲ್ಲ, ನಿಜಕ್ಕೂ ಅಂಥ ಸೇನೆಗೊಂದು ಹ್ಯಾಟ್ಸ್ ಆಫ್. ನೋಡ್ತಾ ಇದ್ದೀವಿ ಮೃತದೇಹಗಳನ್ನ ಸಾಗಿಸೋದು ಬಹಳ ದೊಡ್ಡ ಸವಾಲಿನ ಕೆಲಸ. ಈಗಷ್ಟೇ ನೀವು ನೋಡ್ತಾ ಇದ್ರಿ, ಐಡೆಂಟಿಫೈ ಮಾಡೋದಿದೆಯಲ್ಲ, ಗುರುತಿಸೋದಿದೆಯಲ್ಲ, ಅದೇನೆ ಬಹಳ ಕಷ್ಟದ ಕೆಲಸ. 3-4 ದಿನ ಆಗೋಗಿರತ್ತೆ. ಪೂರ್ತಿ ಒಂಥರ ಡೇಟೆಡ್ ಅಂದರೆ ಕೊಳೆತ ಸ್ಥಿತಿಯಲ್ಲಿ ಕಂಡು ಬರುತ್ತೆ ಶವಗಳೆಲ್ಲ. ಹಾಗಾಗಿ ಅದನ್ನ ಗುರುತಿಸೋದು ಬಹಳ ದೊಡ್ಡ ಕಷ್ಟದ ಕೆಲಸ. ಅದನ್ನ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸೋದಿದೆಯಲ್ಲ, ಅದಕ್ಕೆ ಸೂಕ್ತ ವ್ಯವಸ್ಥೆ ಇರೋದ್ರಲ್ಲಿ ವಾಸಿ. ಆ ವ್ಯವಸ್ಥೆ ಇರೋ ಲಕ್ಷಣಗಳೇನು ಕಾಣ್ತಾ ಇಲ್ಲ. ಒಟ್ಟಿನಲ್ಲಿ ವಯನಾಡ್ನಲ್ಲಿ ಸೇನಾ ಸಿಬ್ಬಂದಿ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಆ ಸಾಲು ಸಾಲು ಮೃತದೇಹಗಳನ್ನು ಸಾಗಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ವೆಹಿಕಲ್ಗಳಲ್ಲಿ ಸೇತುವೆವರೆಗೂ ತಗೊಂಡು ಬರ್ತಾರೆ, ಆನಂತರ ಅದನ್ನ ಕ್ಯಾರಿ ಮಾಡ್ತಾರೆ. ಸೊ ಹೇಗೆ ನಡೀತಾ ಇದೆ ಆ ಇಡೀ ಕಾರ್ಯಾಚರಣೆ, ಹೇಗೆ ನಡೀತಾ ಇದೆ ಅಂತ ಹೇಳುವಂಥದ್ದು ನಮ್ಮ ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಬಹಳ ಒಂಥರ ಅಮಾನವೀಯ ಅಂತ ಹೇಳಬೇಕು, ಆದರೆ ಅನಿವಾರ್ಯ ಕೂಡ, ಮಾಡಲೇಬೇಕು ಆ ಕೆಲಸನ. ಮೃತದೇಹಗಳನ್ನ ಗುರುತಿಸಿ ಅದನ್ನ ಹೊತ್ತು ತಂದು ಅದನ್ನ ಕ್ರಿಮೇಷನ್ ಮಾಡುವಂಥದ್ದು, ಆ ಸಂಬಂಧಪಟ್ಟವರಿಗೆ ಅದನ್ನ ಹಸ್ತಾಂತರಿಸೋದು. 2-3 ದಿನ ಆಗೋಗಿದೆ. ಶವಗಳು ಕೊಳೆತ ಸ್ಥಿತಿನಲ್ಲಿ ಇರುತ್ತೆ, ಕೆಸರಲ್ಲಿ ಸಿಕ್ಕಾಕೊಂಡಿರೋದಿರುತ್ತೆ. ಎಷ್ಟು ಕಷ್ಟ ಆ ಕಾರ್ಯಾಚರಣೆ, ಹೆಂಗ್ ನಡೀತಾ ಇದೆ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಈಗ ನಡೀತಾ ಇರುವಂತಹ ಕಾರ್ಯಾಚರಣೆ ಇದ್ರೆ ಯಾರೂ ಕೂಡ ಊಹೆಯನ್ನು ಮಾಡಿಕೊಂಡಿರೋದಿಲ್ಲ. ಈ ಏಕಾಏಕಿ ಈ ರೀತಿಯಾದಂಥ ಘಟನೆ ಸಂಭವಿಸುವ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಯುದ್ಧದ ಮಾದರಿಯಲ್ಲಿ ಈಗ ಒಂದು ಕೆಲಸಗಳು ಆಗ್ತಾ ಇದೆ. ಮೊಳ್ಳಕಾಯಿ ಗ್ರಾಮ ಇರ್ಬೋದು, ಜೊತೆಗೆ ಚುರಲ್ಮಲೆ ಗ್ರಾಮ ಇರ್ಬೋದು. ಎರಡೂ ಗ್ರಾಮಗಳಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯ ಮೃತದೇಹಗಳು ಕೂಡ ಸಿಗ್ತಲೇ ಇದ್ದಾವೆ. ಆ ಮೊಳ್ಳಕಾಯಿ ಗ್ರಾಮದಲ್ಲೂ ಕೂಡ ಈಗಾಗಲೇ ಸಂಪೂರ್ಣ ನೀರಿನಿಂದ ಜಲಾವೃತ ಆಗಿದೆ ಆ ಗ್ರಾಮ. ಆ ಗ್ರಾಮದಲ್ಲಿ ಮನೆಯ ಒಳಭಾಗದಲ್ಲಿರುವಂತಹ ಮೃತದೇಹಗಳೆಲ್ಲ ತೆರೆದಕ್ಕೂ ಕೂಡ ಈಗಾಗಲೇ ಸಿಬ್ಬಂದಿಗಳು ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಯಾಕಂತಂದರೆ ಆ ಸ್ಥಳಗಳಿಗೆ ಹೋಗೋದಕ್ಕೆ ಕೂಡ ಸಾಕಷ್ಟು ಕಷ್ಟ ಆಗುತ್ತೆ. ರಿಪಬ್ಲಿಕ್ ಕನ್ನಡದ ಪ್ರತಿಯೊಬ್ಬ ವರದಿಗಾರರು ಕೂಡ ಖುದ್ದು ಗ್ರೌಂಡ್ ರಿಪೋರ್ಟ್ ಎಲ್ಲ ಕೊಡ್ತಾ ಇರುವಂಥದ್ದು. ನಾವು ಕೂಡ ಆ ಸ್ಥಳದಲ್ಲಿ ಇದ್ದೀವಿ. ಆ ಸ್ಥಳದಿಂದ ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಮರದ ದಿಮ್ಮಿಗಳು ಮನೆ ಮೇಲೆ ಬಿದ್ದಿದೆ, ಬಂಡೆ ಕಲ್ಲುಗಳು ಕೂಡ ಬಿದ್ದಿದೆ. ಆ ಕಲ್ಲುಗಳೆಲ್ಲ ಫಸ್ಟ್ ತೆರವುಗೊಳಿಸಬೇಕು, ಮರಗಳೆಲ್ಲ ಕಟ್ ಮಾಡಬೇಕು. ತದನಂತರದಲ್ಲಿ ಮನೆಯ ಒಳಭಾಗದಲ್ಲಿರುವಂತಹ ಮೃತದೇಹಗಳನ್ನ ಹೊರ ತರಬೇಕು. ಜೊತೆಗೆ ಅಲ್ಲಿಂದ ಈ ಏನೋ ಚೂರಲ್ಮಲೆ ಏನೋ ಸ್ಥಳ ಏನಿದೆ ಅಲ್ಲಿ ಆ್ಯಂಬುಲೆನ್ಸ್ಗಳು ಇದ್ದಿರುವಂತಹ ಸ್ಥಳ, ಅಲ್ಲಿವರೆಗೂ ಕೂಡ ತರುವಂಥದ್ದು ನಿಜಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಹರಸಾಹಸದ ಕೆಲಸ. ಅದರಲ್ಲಿ ಸ್ವಯಂ ಸೇವಕರಿರ್ಬೋದು, ಸೇನೆಯ ಸಿಬ್ಬಂದಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಸಾಕಷ್ಟು ಶ್ರಮವನ್ನು ಕೆಲಸ ಹಾಕಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಸದ್ಯಕ್ಕೆ ಈ ಒಂದೆರಡು ಪ್ರಕರಣಗಳಲ್ಲಿ ಇಟ್ಕೊಂಡು ನಾವು ಅಮಾನವೀಯ ಘಟನೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ
ಆ ರೀತಿಯಾದಂತಹ ಘಟನೆ ನಡೀತಾ ಇದೆ, ದೃಶ್ಯಗಳು ಆ ರೀತಿ ಇದೆ. ಜೊತೆಗೆ ಈ ಒಂದು ಸ್ಪಾಟ್ಗಳಿದೆ, ಆ ಸ್ಪಾಟ್ಗಳು ಕೂಡ ಸಾಕಷ್ಟು ಯಾರು ಕೂಡ ನಡೆದುಕೊಂಡು ಹೋಗೋದಕ್ಕಾಗೋದಿಲ್ಲ. ಜೊತೆಗೆ ಆ ಕಡಿದಾದ ದಾರಿಗಳಿರ್ಬೋದು, ಯಾಕಂದರೆ ರಸ್ತೆಗಳಲ್ಲಿ ಹೋಗೋದೇ ಬೇರೆ, ಕಡಿದಾದ ರಸ್ತೆಗಳಲ್ಲಿ ಅಂದರೆ ಬಂಡೆಕಲ್ಲಿರುವಂತಹ ಜಾಗಗಳಿಗೆ ಆ ಒಂದು ಸ್ಥಳವನ್ನು ತಲುಪುವುದಂತಹ ಬೇರೆ ಕೆಲಸಗಳು. ಸೊ ಹೀಗಾಗಿ ಒಂದಷ್ಟು ಇದಂತೂ ಹಾಗೆ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಸೇನೆಯ ಸಿಬ್ಬಂದಿಗಳದ್ದು ಒಂದು ಕಡೆ ಬ್ರಿಡ್ಜ್ ಎಲ್ಲ ನಿರ್ಮಾಣ ಮಾಡಿದ್ದಾರೆ, ಈಗಾಗಲೇ ಸೇತುವೆ ಕೂಡ ನಿರ್ಮಾಣ ಆಗಿದೆ. ಮತ್ತೊಂದು ಭಾಗದಲ್ಲೂ ಕೂಡ ಚೂರಮಲೆಯಿಂದ ಏನು ಮೊಂಡಕ ಗ್ರಾಮಕ್ಕೆ ಹೋಗುವಂತಹ ಬ್ರಿಡ್ಜ್ ಸಂಪೂರ್ಣ ಕೊಚ್ಚಿ ಹೋಗಿತ್ತು. ಆ ಒಂದು ಸ್ಥಳದಲ್ಲಿ ಈಗಾಗಲೇ ತಾತ್ಕಾಲಿಕವಾದಂತಹ ಬ್ರಿಡ್ಜ್ ಎಲ್ಲ ಕಟ್ತಾ ಇದ್ದಾರೆ. ಈ ಎರಡು ಬ್ರಿಡ್ಜ್ಗಳು ಕಟ್ಟಾದ ನಂತರದಲ್ಲೂ ಕೂಡ ಅಲ್ಲಿಂದ ಇಲ್ಲಿಗೆ ಬರುವಂತಹ ಏನೋ ವಾಹನಗಳಿರ್ಬೋದು ಎಲ್ಲವೂ ಕೂಡ ಸಾಕಷ್ಟು ಸುಲಭದ ಕೆಲಸ ಆಗುತ್ತೆ. ಸೊ ಅಲ್ಲಿವರೆಗೂ ಕೂಡ ಒಂದಷ್ಟು ಏನು ಅಡೆತಡೆಗಳು ಇದ್ದೇ ಇರ್ತದೆ. ಸೇನೆಯ ಪಡೆಗಳಂತೂ ನಿಜಕ್ಕೂ ಕೂಡ ಯಾವ ರೀತಿ ಕೆಲಸ ಮಾಡ್ತಾ ಇದಕ್ಕೆ ಹೇಳೋದಕ್ಕೆ ಪದಗಳೇ ಸಾಲದು, ಅಷ್ಟರ ಮಟ್ಟಿಗೆ ಇಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿನೋದ್. ಡೀಟೇಲ್ಸ್ಗಾಗಿ ನೋಡಿ, ದೃಶ್ಯಗಳಲ್ಲಿ ಆ ದೃಶ್ಯಗಳು ನೋಡ್ತಾ ಇದ್ರ ಮೃತದೇಹಗಳನ್ನ ಸಾಗಿಸೋದಿದೆಯಲ್ಲ, ಸುಲಭದ ಕೆಲಸ ಅಲ್ಲ, ಬಹಳ ಸವಾಲಿನ ಕೆಲಸ. ಆ ಕೆಲಸನ ಸೇನಾ ಸಿಬ್ಬಂದಿ ಅತ್ಯಂತ ಸಮರ್ಥವಾಗಿ, ಅತ್ಯಂತ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಒಂದೋ ಎರಡೋ ಮೃತದೇಹ ಆದ್ರೆ ಏನೋ ಹೇಳ್ಬೋದು, ಇಲ್ಲಿ 100 ಶವಗಳನ್ನ ಈ ರೀತಿ ಸಾಗಿಸ್ಬೇಕಾಗತ್ತೆ.